ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ಶಿವಕೋಟಾಚಾರ್ಯರು ಬರೆದ ಒಡ್ಡಾರಾಧನೆ ಕೃತಿಯಲ್ಲಿ ಬರ್ತಕ್ಕಂಥ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಒಡ್ಡಾರಾಧನೆ ಕೃತಿಯಲ್ಲಿ ಬರ್ತಕ್ಕಂಥ 12ನೇ ಕಥೆಯಾದ ಅಭಯಘೋಷರೆಂಬ ಮುನಿಯ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಈ ಅಭಯಘೋಷರೆಂಬ ಮುನಿಯ ಕಥೆಯು ಒಡ್ಡಾರಾಧನೆ ಕೃತಿಯಲ್ಲಿ ಬರ್ತಕ್ಕಂಥ 2ನೇ ಅತಿ ಚಿಕ್ಕ ಕಥೆಯೂ ಹೌದು. 1ನೆಯ ಅತಿ ಚಿಕ್ಕ ಕಥೆ ಯಾವುದು ಅಂದರೆ ಇಲ್ಲಿ ವೃಷಭಸೇನರೆಂಬ ಋಷಿಯರ ಕಥೆ. ಒಡ್ಡಾರಾಧನೆ ಕಥೆಯಲ್ಲಿ ಬರ್ತಕ್ಕಂಥ 19ನೇ ಕಥೆ ಏನಿದೆಯಲ್ಲ ಅದು 1ನೇ ಅತಿ ಚಿಕ್ಕ ಕಥೆಯಾಗಿದೆ, ವೃಷಭಸೇನರೆಂಬ ಋಷಿಯ ಕಥೆ. 3ನೇ ಅತಿ ಚಿಕ್ಕ ಕಥೆ ಯಾವುದಂದ್ರೆ ಅಣಿಕಾಪುತ್ರನ ಕಥೆ. ಇದು 5ನೇ ಕಥೆಯಾಗಿದೆ. ಇಲ್ಲಿ ನಾನು ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇರೋದು ಅಭಯಘೋಷರೆಂಬ ಮುನಿಯ ಕಥೆ 12ನೇ ಕಥೆ. ಇದು 2ನೇ ಅತಿ ಚಿಕ್ಕ ಕಥೆಯೂ ಹೌದು. ಈ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳನ್ನು ನಾವು ನೋಡೋಣ. ಇಲ್ಲಿ ಜಂಬೂದ್ವೀಪದ ಭರ್ತ ಕ್ಷೇತ್ರ ಇದೆ, ನಾಡು ಇದೆ, ಯಾವುದಂದ್ರೆ ಮಗಧೆ ಎಂಬ ನಾಡಿದೆ, ಪಟ್ಟಣ ಇದೆ, ಕಾಕಂದಿ ಎಂಬ ಪಟ್ಟಣ ಇದೆ. ಇಲ್ಲಿ ರಾಜ ಆಳ್ವಿಕೆ ಮಾಡ್ತಾ ಇದ್ದಾನೆ, ಅಭಯಘೋಷ ರಾಜ ಇದ್ದಾನೆ, ಮಹಾರಾಣಿ ಅಭಯಮತಿ ಇದ್ದಾಳೆ, ಅವರ ಮಗ ಚಂಡವೇಗ ಹಿಂದಿನ ಜನ್ಮದಲ್ಲಿ ಆಮೆಯಾಗಿದಂಥವನು. ಪ್ರಸಂಗ ಬರುತ್ತೆ ಒಂದು ಬೇಸ್ತನು ಮತ್ತು ಆಮೆ. ಇಲ್ಲಿ ಗುರುಗಳು ಬರ್ತಾರೆ, ನಂದನರೆಂಬ ಗುರುಗಳು. ಅಭಯಘೋಷ ರಾಜನು ಏನ್ ಮಾಡ್ತಾನೆ, ಅವರ ಹತ್ರ ತಪಸ್ಸನ್ನು ಕೈಗೊಳ್ತಾನೆ. ಇಲ್ಲಿ ಚಂದ್ರಗ್ರಹಣದ ಒಂದು ಪ್ರಸಂಗ ಬರುತ್ತೆ. ಆಮೆ, ಚಂಡವೇಗ, ಚಕ್ರ, ಅಭಯಘೋಷ ಋಷಿಗಳ 2 ಕೈಗಳು ಕಾಲುಗಳು ಕತ್ತರಿಸುವ ಸನ್ನಿವೇಶ. ಇಲ್ಲಿ ಹಿಂದಿನ ಜನ್ಮದಲ್ಲಿ ಆಮೆ ಆಗಿದ್ದವನು ಇಲ್ಲಿ ಮುಂದಿನ ಜನ್ಮದಲ್ಲಿ ಅಭಯಘೋಷ ಮತ್ತು ಅಭಯಮತಿಯರಿಗೆ ಮಗನಾಗಿ ಹುಟ್ಟುತ್ತಾನೆ ಚಂಡವೇಗ. ಅವನು ಒಂದು ಗುರಿ ಇಟ್ಟು ಹೊಡೆಯುವ ಒಂದು ಚಕ್ರ ಪ್ರಯೋಗ ಮಾಡಬೇಕಾದ್ರೆ ಅಭಯಘೋಷ ಋಷಿಗಳ 2 ಕೈಗಳು ಕಾಲುಗಳು ಕತ್ತರಿಸುವ ಒಂದು ಪ್ರಸಂಗವನ್ನು ಈ ಕಥೆಯಲ್ಲಿ ಬರುತ್ತದೆ. ಈಗ ನಾನು ಈ ಕಥೆಯನ್ನು ಪ್ರಾರಂಭ ಮಾಡುವೆ. ಇಲ್ಲಿ ಜಂಬೂದ್ವೀಪದ ಭರ್ತ ಕ್ಷೇತ್ರದಲ್ಲಿ ಮಗಧೆ ಎಂಬ ನಾಡಿದೆ. ಅಲ್ಲಿ ಕಾಕಂದಿ ಎಂಬ ಪಟ್ಟಣವನ್ನು ಅಭಯಘೋಷನೆಂಬ ರಾಜನು ಆಳುತ್ತಿದ್ದನು. ಅವನ ಮಹಾರಾಣಿ ಅಭಯಮತಿ ಎಂಬುವಳು. ಅಂತೂ ಅವರು ತಮ್ಮ ಇಷ್ಟವಾದ ವಿಷಯದ ಬಯಕೆಯ ಸುಖಗಳನ್ನು ಅನುಭವಿಸುತ್ತಾ ಅವರ ಕಾಲ ಕಳೆಯುತ್ತಿತ್ತು. ಆಮೇಲೆ ಒಂದು ದಿವಸ ರಾಜನು ಅರಮನೆಯಿಂದ ಹೊರಟು ಪಟ್ಟಣದ ಹೊರಗಿನ ಚೆಲುವನ್ನು ನೋಡುತ್ತಾ ಸುತ್ತಾಡುತ್ತಿದ್ದನು. ಆ ವೇಳೆಗೆ ಒಬ್ಬ ಬೇಸ್ತನು ಒಂದು ಆಮೆಯನ್ನು ಅದು ಜೀವಿಸಿಕೊಂಡಿದ್ದಂತೆಯೇ ಸಜೀವವಾಗಿ 4 ಕಾಲುಗಳನ್ನು ಕಟ್ಟಿ ಕೊರಳಿಗೆ ಹಗ್ಗ ಸಿಕ್ಕಿಸಿ ಅದು ನೇತಾಡುವ ಹಾಗೆ ಹಿಡಿದುಕೊಂಡು ಪಟ್ಟಣಕ್ಕೆ ಎದುರಾಗಿ ಬರುತ್ತಿದ್ದನು. ಅವನನ್ನು ರಾಜನು ಕಂಡು ತನ್ನ ವಿಶೇಷವಾದ ಜ್ಞಾನವನ್ನು ಅಲ್ಲಿ ಸೇರಿದ್ದ ಜನಸಮೂಹಕ್ಕೆ ತೋರಿಸಬೇಕೆಂದು ಉದ್ದೇಶದಿಂದ ದೂರದಿಂದ ತನ್ನ ಚಕ್ರಾಯುಧದಿಂದ ಅದರ 4 ಕಾಲುಗಳು ಒಂದೇ ಸಲಕ್ಕೆ ತುಂಡಾಗುವಂತೆ ಹೊಡೆದನು. ಬೇಸ್ತನು ಆ ಆಮೆಯನ್ನು ಪ್ರಾಣವಿರುವ ಹಾಗೆ ತನ್ನ ಮನೆಗೆ ಕರೆದುಕೊಂಡು ಹೋದನು. ಆ ರಾತ್ರಿ ಆಮೆ ಹೆಚ್ಚಾದ ನೋವಿನಿಂದ ಯಾತನೆ ಪಟ್ಟು ಸತ್ತು ಆ ಪಟ್ಟಣದಲ್ಲಿ ಅಭಯಘೋಷ ರಾಜನಿಗೂ ಅಭಯಮತಿ ರಾಣಿಗೂ ಮಗನಾಗಿ ಜನಿಸಿತು. ಅಂತೂ ಅವರು ತಮ್ಮ ಪ್ರೀತಿಯ ವಿಷಯ ಬಯಕೆಯ ಸುಖಗಳನ್ನು ಅನುಭವಿಸುತ್ತಾ ಇದ್ದರು. ಹೀಗಿರಲು ಮತ್ತೊಂದು ದಿವಸ ರಾಜ ರಾಣಿಯರು ಅರಮನೆಯ ಮೇಲುಪ್ಪರಿಗೆ ನೆಲದಲ್ಲಿ ಬಹು ವಿಧವಾದ ಸುಖಗಳನ್ನು ಅನುಭವಿಸುತ್ತಾ ವಿನೋದದಿಂದ ಇದ್ದರು. ಆಗ ರಾಜನು ಚಂದ್ರಗ್ರಹಣವಾದುದನ್ನು ಕಂಡು ಈ ಸಂಸಾರ ಶಾಶ್ವತವಲ್ಲವೆಂದು ಭಾವಿಸಿದನು. ಅದುವೇ ಅವನಿಗೆ ವೈರಾಗ್ಯಕ್ಕೆ ಕಾರಣವಾಯಿತು. ಅವನು ಮಗನಾದ ಚಂಡವೇಗನಿಗೆ ಪಟ್ಟ ಕಟ್ಟಿ ಬಾಹ್ಯ ಮತ್ತು ಅಭ್ಯಂತರ ಎಂಬ 2 ಬಗೆಯ ಪರಿಗ್ರಹಗಳನ್ನು ತೊರೆದು ನಂದನರೆಂಬ ಗುರುಗಳ ಬಳಿಯಲ್ಲಿ ತಪಸ್ಸನ್ನು ಕೈಗೊಂಡನು. 12 ವರ್ಷ ಅವರೊಡನೆ ಇದ್ದು ಎಲ್ಲಾ ವಿದ್ಯೆಗಳನ್ನು ಕಲಿತು ಗುರುಗಳೊಡನೆ ಕೇಳಿ ಅವರ ಅಪ್ಪಣೆ ಪಡೆದು ಅಭಯಘೋಷ ಋಷಿಯಾಗಿ ಅವರು ಒಬ್ಬರೇ ಸಂಚಾರ ಮಾಡುತ್ತಾ ಗ್ರಾಮ, ನಗರ, ಖೇಡ, ಖರವಡ, ಮಡಂಬ, ಪಟ್ಟಣ, ದ್ರೋಣಾಮುಖ ಎಂಬ ಭೂಭಾಗಗಳಲ್ಲಿ ಸಂಚರಿಸಿಕೊಂಡು ಬರುತ್ತಿದ್ದವರು ತಮ್ಮ ಹಿಂದಿನ ಕಾಕಂದಿ ಎಂಬ ಪಟ್ಟಣಕ್ಕೆ ಬಂದರು. ಅಲ್ಲಿನ ಉದ್ಯಾನವನದಲ್ಲಿ ವಿರಾಸನದಲ್ಲಿ ಕುಳಿತಿದ್ದರು. ಆ ವೇಳೆಗೆ ಹಿಂದೆ ಆಮೆಯ ಜೀವವಾಗಿದ್ದ ಅವರ ಮಗನಾದ ಚಂಡವೇಗನು ಅರಮನೆಯ ಮೇಲುಪ್ಪರಿಗೆಯ ನೆಲೆಯಲ್ಲಿ ಇದ್ದುಕೊಂಡು ಗುರಿಯಿಟ್ಟು ದೂರಕ್ಕೆ ಹೊಡೆಯುವುದಕ್ಕಾಗಿ ಚಕ್ರವನ್ನು ಪ್ರಯೋಗಿಸಿದನು. ಆ ಚಕ್ರವೊಂದು ಅಭಯಘೋಷ ಋಷಿಗಳ 2 ಕೈಗಳು ಕಾಲುಗಳನ್ನು ಮೊಕ್ಕೆಂದು ಕತ್ತರಿಸಿ ಹೋಗುವಂತೆ ತಗುಲಿತು. ಆಗ ಋಷಿಗಳು ಭಕ್ಷ್ಯ, ಭೋಜ್ಯ, ಲೇಹ, ಚೋಷ್ಯ ಎಂಬ 4 ವಿಧದ ಆಹಾರಕ್ಕೂ ಶರೀರಕ್ಕೂ ಜೀವವಿರುವವರೆಗೆ ನಿವೃತ್ತಿ ಮಾಡಿ ನೋವನ್ನು ಸಹಿಸಿ ಶುಭ ಪರಿಣಾಮದಿಂದ ರತ್ನತ್ರಯವನ್ನು ಸಾಧಿಸಿ 14ನೆಯದಾದ ಪ್ರಾಣತ್ವವೆಂಬ ಸ್ವರ್ಗದಲ್ಲಿ 20,000 ಪರಿಣಾಮದ ಆಯುಷುಳ್ಳ ಇಂದ್ರನಾಗಿ ಹುಟ್ಟಿದರು. ಇಲ್ಲಿ ಅಭಯಘೋಷ ರಾಜ ಮತ್ತು ಅಭಯಮತಿ ರಾಣಿ ಮತ್ತು ಚಂಡವೇಗ, ಆಮೆ, ಬೇಸ್ತನ ಪ್ರಸಂಗಗಳು ಕೂಡ ಇಲ್ಲಿ ಈ ಅಭಯಘೋಷರೆಂಬ ಮುನಿಯ ಕಥೆಯಲ್ಲಿ ಬಂದಿರುವುದನ್ನು ನಾವು ನೋಡುತ್ತೇವೆ ಸ್ನೇಹಿತರೆ. ಇಲ್ಲಿ ಅಭಯಘೋಷ ಋಷಿಗಳು ಅವರು ಕೊನೆಗೆ
ಮೋಕ್ಷವನ್ನು ಪಡೆದು 14ನೆಯದ ಪ್ರಾಣತೆಂಬ ಸ್ವರ್ಗದಲ್ಲಿ 20,000 ಪರಿಮಾಣದ ಆಯುಷ್ಯುಳ್ಳ ಇಂದ್ರನಾಗಿ ಹುಟ್ಟುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಇಲ್ಲಿಗೆ ನನ್ನ ಈ ತರಗತಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.